ಸದ್ದು ಮಾಡ್ತಾ ನಿಂತೆ ಆದ್ರೆ ಒಯ್ರಿ ಇರೋ ಗೊತ್ತಾಗೈತಿ. ಧರ್ಮಕ್ಕೆ ಸಾಯ್ತಾ ಇದ್ದೀರೋ ನೀವು? ಎಲ್ಲಿಯಪ್ಪ? ಏನು ಅಂದ್ರೆ ಅಂದ್ರೆ ನನ್ನ ಸಿಕ್ಕೇನೆ ನಿಮ್ಗೆ ಯಾರೋ ಏನು ಗಿರಿಯಪ್ಪ ಹಾಗಾದ್ರೆ ನಮ್ಮ ಬದುಕುಂಟ ಹಂಗಲ್ರಿ ಅಪ್ಪ. ಹೆಂಗೆ ನೀವು ಹೇಳಿರಲ್ರಿ ಬೇವರ್ಸಿ ಬಾ ಅಂತ? ಹೌದಾ? ಯಾವುದು ಅಂದ್ರ ನೀವು ಹೇಳಿದ್ದು ದೇವನ್ನರ ಶಿವ ಎಂಬುದಾಗಿ ಹೇಳಿದ್ದು. ನೀನು ಹೇಳ್ತೀರಿ ಹಂಗಲ್ರಿ ನಿಮ್ಮ ದೇವಿನ ತರ ಏನು ಇದಲ್ಲ ವೈರಿರೋ ತಿಳಿಬೇಕು ಅಂತಾದ್ರೆ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು. ವೇಷ ಯಾವ ವೇಷ ಯಾವ್ಯಾವ್ದೋ ವ್ಯಾಸ ಮಾಡಾಗಂಗಿಲ್ಲ ಅಂತ ತೀರ್ಮಾನ ಮಾಡಿ ಕಿರೀಟಿ ವ್ಯಾಸ ಮಾಡ್ಬೇಕು ಅಂತ. ಕಿರೀಟಿ ವೇಷ ಹಂಗಾಗೈತೆ ಕಿರೀಟಿ ವ್ಯಾಸ. ಅದೊಂದು ಇಲ್ಲದ ಯಾವ್ದ ಅದೇ ಕಿರೀಟ ಅದನ್ರಿ ಯಾಕೆ ಕಿರೀಟ ವೇಷ ಕಿರಾತ ವೇಷ ಅದ ಮಾಡಂಗಿಲ್ಲ. ನಾವು ಮೀಸಿ ತೆಗಿಲ್ಲ, ಮೀಸಿ ತೆಗೆದು ಹೆಣ್ಣೆಸ ಮಾಡೋದು ಅಂದ್ರೆ ನಿಮ್ ಜಾತಿ ಇರ್ತದೆ. ಹೆಣ್ಣೆಸ ಮಾಡಿದವ್ರು ಮೀಸಿ ಅಂತಾರ. ಹೆಣ್ಣು ವೇಷ ಮಾಡಿ ಮೀಸಿ ಹೇಳ್ತಿದ್ದಿಲ್ಲ ಕೆಲಸ ಮಾಡೋರು ಆಡುವರು ಮೀಸಿ ಅಂತಾರೆ. ಬೇರೆ ಮಾಡಿದ್ರೆ ನಮ್ದು ಹಂಗಾಗಿಲ್ಲ. ಓ ನಿಮ್ಮ ಅಕ್ಕಣಿಯನ್ನು ಶಿರ್ಸಿಯಲ್ಲಿ ಹೋಗ್ತಾನ ದಾರಿ ಇರೋದು ಶಿರ್ಸಿ ಶಿರಸ್ಸಿನಲ್ಲಿ ಒತ್ತನ ಹಿಂಗ ಏನ್ ಮಾಡೋದಂತ ಯೋಚನೆ ಮಾಡಿ ವ್ಯಾಸ ಮಾಡೋದು. ಕಿರಾತ ವೇಷ ಬರೇ ವ್ಯಾಸ ಮಾಡ್ಲಾಗಂಗಿಲ್ಲ.
ಯಾರಿಲ್ಲ ಭಾಷೆ ಬೇಕು, ಯಾಸಕ್ಕೆ ತಕ್ಕ ಭಾಷೆ ಬೇಕು. ಭಾಷೆಗೂ ಬದಲಾವಣೆ ಮಾಡಾಕ ಯಾಸಕ್ಕೆ ತಕ್ಕ ಭಾಷೆ ನೀವ ಹೇಳಿ ಏನು ಯಾಸ ಭಾಷೆ ಎರಡೇ ಇದ್ರೆ ಆಗಂಗಿಲ್ಲ. ಉದ್ವೇಗ ಪುರುಷ ಲಕ್ಷ್ಮಣ ಅದಾದ್ರೆ ಪುರುಷ ಲಕ್ಷಣ ಉದ್ವೇಗಂ ಉದ್ಯೋಗಂ ಗಂಬದ ಸುಳ್ಳೆ ಹೌದು ಪುರುಷ ಲಕ್ಷಣಂ ಅಂತ ಯೋಚನೆ ಮಾಡಿ ಯಾವ ಉದ್ವೇಗ ಮಾಡೋದು ಉದ್ಯೋಗ ಆ ಬ್ಯಾಟ್ರಿ ಆಡೋದು ತೀರ್ಮಾನ ಮಾಡ 2 ಗಂಟೆಗಳು ತಗೋಬೇಕು. ನಾಳೆ ಅವರು ಸಿಗ್ತೇನೆ ನಾಳೆ ತಿರುಗುದಿಲ್ಲ ಭಾಷೆ ಬದಲಾವಣೆ ಮಾಡಾಗಲಿ ಬದಲಾವಣೆ ಮಾಡು ಅಂದ್ರ ಬ್ಯಾಂಟಿ ಆಡೋದಂತ ತೀರ್ಮಾನ ಮಾಡಿ ಒಬ್ಬರೇ ಹೋದ್ರೆ ಬ್ಯಾಂಟಿ ಆಗೈತೆ ಪಡೆಯಬೇಕು. ಒಬ್ಬರೇ ಹೋದ್ರೆ ಆಗಂಗಿಲ್ಲ. ಹಾಗಾಗಿ ನಮ್ಮ ಸರಣ್ಣ ಯಾರು ಸರಣ್ಣ ಅವ ಯಾಕವ ಬೇಕಾಗಿ ಎಲ್ಲಿ ನೋಡು ಹಿಂದೂದಿಂದ ಬೊಬ್ಬೆ ಹೊಡೆಯದ ಒಬ್ಬೆ ಹೊಡಿ ಅವನ ಧ್ವನಿ ಬರುತ್ತಕ್ಕೆ ಹೊಂದಿಸುವುದ ವ್ಯವಸ್ಥೆ ಬೇಕಲ್ಲ. ನಮ್ ಕಡೆ ಐತ್ರಿ ಅಪ್ಪ ಟೊಂಕ ಟೊಂಕ ಯಾರು ಒಮ್ಮೆ ಚಂಡದಾನ ಅವನು ಸಾಂತೂರ್ ಬಾವ ಅದಾನ ಬೇಕಮ್ಮ ಎಲ್ಲ ಸೇರ್ಕೊಂಡು ನಾಯಿ ಪುಣ್ಯ ಹಿಡ್ಕೊಂಡು ಯಾವ್ದಾದ್ರು ಒಂದೇ ಸಾಕಲ್ಲ ನಾಯಿ ಪುಣ್ಯ ಹೇಳ್ದ ಏನು ಬೇರೆ ಏನು ನಾಯಿ ಅಂದ್ರೆ ಬೇಡ ಪುಣ್ಯ ಅಂದ್ರೆ ಬೇಡ ನಾಯಿ ಆದ್ರೆ ನೀನಂತ ಹೇಳ್ತಾರಲ್ಲ ನಾಯಿಯನ್ನು ನೀವು ಕುಡ್ಕೊಳ್ಳೋದು ನಾಯಿ ಅಂದ್ರೆ ಏನು ಪುಣ್ಯ ವ್ಯತ್ಯಾಸ ಐತ್ರಿ. ಏನು ವ್ಯತ್ಯಾಸ ಅಂದ್ರೆ ಬ್ಯಾಂಕಿಗೆ ಹೋಗಿ ಹೊತ್ನಾಗ ಹೂ ಅಂತ ಕರೆದು ಚೂ ಅಂತ ಬಿಡ್ತೇವೆ. ಅದು ಯಾವ್ದನ್ನ ಅದು ನಾಯಿ ನಾಯಿ ಅದು ಬೂಚು 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 ಅಂದ್ರೆ ಕೆಲಸ ಮಾಡಿ ಅದು ನಿಮ್ಗೆ ಇಷ್ಟ. ಈ ಪುಣ್ಯ ಮುಂದೆ ಹಂಗಲ್ಲ ಅದು ಎಂತ ಶಬ್ದ ನಾನು ಹೇಳದೇ ಅಲ್ರಿ ಅದ ಹಂಗಲ್ರಿ. ಬಡ್ಡಿ ತಾವ ಔತ್ ಕುಳಿತು ಬಿರಾಣಿ ಬರೋ ಜಾಡ್ ಹಿಡಿದು ಮಾಡಬೇಡ ಅದನ್ನು ನೋಡಿದಾಗೆ ಆಗ್ತದೆ. ಸುಮ್ಕೇವಿ ಅಪ್ಪ ಈ ಮಾಡೋದು ಮುಂದೆಲ್ಲ ವರ್ಷ ಕೊಡ್ತೀನಿ ನಾನು ಯಾರಿದ್ರು ಬರ್ತೀನಿ ಬಿಡ ಹಂಗಲ್ರಿ ಅಪ್ಪ. ಹೇಳು ಹಿಂಗ ಮುಂಗಾಳಿ ತಕೊಂಡು ಬಿರಾಣಿ ಕಂಡು ಕೂಡ ಮುಂಗಾಳಿ ಅಲ್ವ ಮುಂಗಾಳಿ ಮೂಗಾಳಿ ತಕೊಂಡು ಬಿರಾಣಿ ಕಂಡ ತಕ್ಷಣ ತಕ್ಷಣ ಪುಸ್ತಕಾಡಿ ಪುಸ್ತಕ ಅದಕ್ಕೆ ನಾವು ನಾಯಿ ಮುಂದೆ ಪುಣ್ಯ ಮುಂದೆ ಅಂತ ಕರೆಯೋದು. ತುರ್ತು ಮಾಡಿ ಹಿಂಗಾಗಿ ಮಗ ಒಟ್ಟಾದ್ರೆ ಐದಪ್ಪ ಎಲ್ಲ ತಕೊಂಡು ಹೋಗಾತು ಏನು ಆಯುಧ ಈಟಿ ಹಾ ಕತ್ತಿ ಹಾ ಕಡಗತ್ತಿ ಹಾ ಬಚ್ಚಿ ಹಾ ಕೋಮ್ರ ಹಾ ಎಲ್ಲ ತಕೊಂಡು ಹೋಗಾತು. ಮತ್ತೆ ಆಯುಧ ಆಯುಧದ ಒಳಗೆ ಬಂತ್ರಿ. ಹೌದಾ ಹಿಂಗ ಎಲ್ಲ ತಕೊಂಡು ಹೋಗಿ ಬ್ಯಾಂಕಿಗೆ ಹೋಗಿ ಮಾರಿಗೊಂದು ಮಳಕ್ಕೊಂದು ಗುಂಟ ಹಾಕಿ ಬಳಿ ಬೀಸಾತು. ಬಲೆ ಬೀಸಾದ್ಮೇಲೆ ಮುಂದೆ ಏನಾಗ್ತದೆ
ಇದೆಯಪ್ಪ ಹೇಳು ವ್ಯಾಪಾರ ಏನು ಒದಿಯಲ್ಲಿ ಬಂದ್ರೆ ಯಾವುದು ಸರ ಸ್ವರ ನಿಮ್ಮದ ಹಾ ಯಪ್ಪ ಏನು ಹಿಂಗ ಬಾಯಿಗೊಂದು ಮಣಕ್ಕೊಂದು ಗುಂಟ ಹಾಕಿ ಬಲಿ ಬೀಸಿ ಮೇಲಿನ ಪಕಾಸಿ ಮನೆ ಕೊಡ್ತೀರ ಮೇಲಿನ ಪಕಾಸಿ ಐತಲ್ರಿ ಯಾವುದದು ಎಂತ ಉಂಟು ಪಕ್ಷಿ ಪಟಾಸಿ ಅಲ್ಲ ಆಮ್ಯಾಕ ಹರಿದಾಡು ಪಿರಾಣಿ ಇವನ್ನೆಲ್ಲ ಹೊಡೆದಾತ್ರಿ ಕಾಡ್ ಕಟ್ಟಿ ಹೊಡೆದೀವಿ ಯಾವುದು ಕಾಡ್ ಕಟ್ಟಿ ಅದು ಯಾವುದು ಕಾಡು ಕಟ್ಟಿ ಕಾಡು ಹೊಂದಿರು ಕಾಡ್ ಕಟ್ಟಿ ಹಿಂಗ ಇದ್ದಾರ್ರಿ ಅದು ಹಿಂದೆ ಹೊಡಿಬೇಕು ನನ್ನ ಹೊಡೆಯೋದ್ರಿ ಕಾಡ್ ಕಟ್ಟಿ ಕಾಡು ಕಟ್ಟಿಯ ಕೊರಡಿ ಅಂತ ಸಾರಿ ಕಡಿ ಕರಡಿಗೆ ಅಲ್ಲವೋ ಕೊರಡಿ ಮತ್ತೆ ಕರಡಿಗ ಕೊರಡಿ ಅದಕ್ಕ ಗೋಳು ಕರಡಿಗ ಕರಡಿಗ ಹೊಡೆದಾತ್ರಿ ಆಯ್ತು ಮುಂದುವರಿ ಯಪ್ಪರ ನಮ್ ಹೊಡ್ತಾ ಅಂದ್ರೆ ಹೆಂಗ ಬೆಟ್ ಬಂದು ತುಂಡು ಏಳು ಸರಿ ಉಂಟು ಅಲ್ಲಿ ಉಳಿದವ್ರದೆಲ್ಲ ಆಗಲ್ರಿ ಮತ್ತೆ ಎಟ್ಟು ಮೂರು ತುಂಡು ಒಂದು ಆಗಂಗಿಲ್ಲ ನಮ್ಮ ಹೊಡ್ತಾ ಹಾಂಗ್ರಿ ಜಿಮ್ ಹೊಡೆದೇವಿ ಸಿಂಹ ಹುಲಿ ಹೊಡೆದೇವಿ ಆಯ್ಲೆ ಒಂದು ಹೊಡೆದಿಲ್ಲ ಹೇಳಿದ್ರಿ ಇನ್ನು ಮತ್ತೆ ಭಯ ಕೇಳಲ್ಲ ಹಾಗೆ ಹೊಡೆದಿದ್ದೆ ಅಂತ ಹೇಳಿ ತಿರುಗಾಡಬೇಡ ನಮ್ಮ ಹಳ್ಳಿ ಕಣ್ಣಲ್ಲಿ ಮೋಡ ಹಾಕ್ಕೊಳ್ತಾನೆ ಅಲ್ಲ ಇದೆಲ್ಲ ಬಿರಿಯಾನಿ ಹೊಡೆದಾತ ಕಾಡ್ಕಟ್ಟಿ ತಲೆ ತಿಪ್ಪೇವಿ ಕಾಡ್ಕೊಳ್ಳಿ ತಿಪ್ಪಕೈತೇವಿ ನೀ ಹೊಡೆದ ಯಾವ ಪ್ರಾಣಿಯ ತಲೆಯು ನನಗೆ ಬೇಡ ನನಗೆ ಬೇಕಾದ ತಲೆ ಗೊತ್ತಾಯ್ತು ಆ ತಲೆ ಇದ್ರಾಗೆ ಐತ್ರಿ ಅವೇನು ಪ್ರಾಣಿ ನೀವ್ ಹೇಳಿದ್ ಗೊತ್ತಾಯ್ತು ನನ್ಗ ಯಾವ ತಲೆ ಅದೇ ಅಜಾಮ ಶತ್ರು ತಲೆ ಆ ಜನ್ಮ ಶತ್ರು ತಲೆ ಇದ್ರಾಗೆ ಐತ್ರಿ ಇದು ಪೀಠಿಗೆ ಅಂತ ಪೀಠಿಗೆ ಇಷ್ಟು ಉದ್ದಾದ್ರೆ ಇನ್ನು ಪ್ರಸಂಗ ಎಷ್ಟು ಉದ್ದ ಒಂದ್ ಮಾತು ಹೇಳಿ ಕತಿ ಉದ್ದ ಇದ್ದಂತಾದ್ರ ಪ್ರೀತಿ ಸಣ್ಣದಿರ್ತೈತಿ ಕತಿನೇ ಸಣ್ಣದಿದ್ದು ಪ್ರೀತಿನೇ ಉದ್ದ ಹಾಗಿದ್ರೆ ನಿನ್ನ ಕತೆ ಸಣ್ಣ ಕತಿ ಸಣ್ಣದ ಉಳಿದವರ ಪೀಠಿಗೆಯಲ್ಲಿ ಸ್ವಾರಸ್ಯ ಇಲ್ಲ ಇನ್ನು ಪೀಠಿಗೆಯಲ್ಲಿ ಸ್ವಾರಸ್ಯ ಉಂಟು ಅದಕ್ಕಾಗೆ ಹೇಳಿದ್ರಿ ಹೂ ಆಗ್ತೀರಿ ನೀವು ಅಂತ ಹೂ ಆಗ್ತೀರಿ ನೀವು ಹೂ ಅನ್ನೋದ್ರೆ ಪೀಠಿಗೆ ಬಾಳ ಉಂಟ ಒಂದು ಐತಿ ಅಂತ ಹೇಳಿದ್ದು ಹೇಳು ಯಪ್ಪ ಹಿಂಗ ಬ್ಯಾಂಕಿ ನಿಲ್ಸ ಮೂರ್ ದಿಕ್ಕಿಂದ ಆಗ್ಬೇಕು ಹೇಳು ಬ್ಯಾಂಕಿ I was son. I was. ಅದು ನೀರಲ್ಲಿ ಮೊದಲನೇ ಹೇಗಾಗ್ತದೆ ನೀರಡಿಕೆ ಆಯ್ತು ನೀರಡಿಕೆ ಬಾಯಾರಿಕೆ ನೀರಡಿಕೆ ನಿರ್ಮಾಣಕ್ಕೆ ಅಂತ ಆಗಿದ್ದ ಮಧ್ಯಾಹ್ನ ನಿರ್ಮಾಣ ಮಾಡುದ ನೀರಡಿಕೆ ನಿರ್ಮಾಣ ನಿವಾರಣೆ ಅಂತ ನೀರ್ ನರ್ಸಿ ಹೋಗಿ ದೊಡ್ಡ ಬಂದಿಲ್ಲ ಹಂಗಾದ್ರೆ ನೀರ್ ನರ್ಸಿ ಮೊದಲು ದಿನ ಕೂಡು ಸರೋದು ಹದಿನೆಂಟನೇ ದಿನ ಮಾಡಿ ಸಫಲ ಅಮ್ಮ ಹಿಂಗ ನೋಡ್ತೀವಿ ಮರ ಹತ್ತ ನೀರು ಮರನೇ ನೋಡ್ತೀವಿ ತೆಗಿಲು ಮರ ಅಲ್ಲಿಯಪ್ಪ ಹಿಂಗ ಮರ ಹತ್ತಿ ಹಿಂಗ ಕೆಳಗಡೆ ನೋಡಿದಾಗ
ಈ ಬಸ್ಕಿ ಹಾರಾಡೋದು ಕಾಣ್ತೈತಲ್ರಿ ಪಕ್ಷಿ ಹಾರಾಡುವಲ್ಲಿ ತಿನ್ನುತ್ತದೆ ಅಡಿಯಾಗಿ ನೀರೈತೆ ನಾನು ಭಂಡಾರ ಇದ್ದಿ ಇಲ್ಲ ಅಲ್ಲ ಹಿಂಗ ನೋಡಕ್ ಬರ್ತಿದ್ದಿ ಒಂದು ಸರೋವರ ಕಂಡ್ರಿ ಸರೋವರ ಯಾವುದೋ ಅಂದ್ರೆ ಅಲ್ಲೊಂದು ಸರೋವರ ಐತ್ರಿ ಸರೋವರ ಹಿಂಗ ಯೋಚನೆ ಮಾಡತ್ತು ಎಲ್ಲರೂ ಹಿಂಗ ಹೋಗಿ ನೀರ್ ಕುಡ್ದಾಕ ನೀರ್ ಕುಡ್ದ ಮ್ಯಾಗ ನಮ್ ಇದ್ಯಣ್ಣ ಓ ನಿಮ್ಮ ಜೊತೆ ಬಂದವ ಇದ್ಯಣ್ಣ ಬಸಿ ಆಡೋಣ ಬಸಿ ಆಡೋಣ ನಮ್ಗೆ ಗೊತ್ತಿಲ್ಲ ಅವನೇ ಹೇಳಿದ್ದ ನೀರು ಓಸಿ ನೀರು ಓಸಿ ಓಸಿ ಸ್ವಲ್ಪ ಆಡೋಣ ಆಡೋಣ ಅಂತ ನೀರಾಟ ಆಡುವಂತ ಹಿಂಗ ನೀರಾಗಿಳಿದು ಜಲಕರಡಿ ಮಾಡಿ ಓ ನೀವು ಮಾಡ್ರೆ ಜಲಕರಡಿ ಜಲಕ್ರೀಡೆ ಅದ ಮಾಡಿ ಹಿಂಗ ಮ್ಯಾಪ್ ಬಂದ ಅರ್ಧ ಕೂಡ ಹಲಿ ಕೊಟ್ಟು ಕುಂತೀವಿ ವೈ 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 ಯಾವುದು ಶಬ್ದ ನಿಮ್ಮ ಅಪ್ಪನ ವಾಯು ಪತ್ರ ನಿಮ್ಮ ಅಪ್ಪನ ವಾಯು ನಮ್ಮ ಅಪ್ಪ ವಾಯುದೇವ ಪತ್ರ ಅವನಿಗೆ ಹಂಗಲ್ರಿ ಅಪ್ಪ ಇಂಥದ್ದಲ್ಲ ನಾವು ಕುಂತ ಬಂದದ್ರಿ ಬಂದೆ ಅಂದ್ರ ವೈರ್ 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 ರೈ ಅಂತ ತಂಗಾಳಿ ಬೀಸ್ತಾರ್ರಿ ನಮ್ಮ ಅಪ್ಪ ಬೀಸ್ರ ಹಾಗೆ ಹಂಗ ಆಳ್ವಾಸ ದೇಹ ಕಾಲು ಬೀಸಿದ್ರ ಹಂಗ ಕಣ್ಣು ಮುಚ್ಚೋದು ಹೊರಟೋಗಿದೆ ನೀವು ಏನು ಉಳಿದವರೆಲ್ಲ ನಿದ್ದೆ ಮಾಡಾರ ಆ ಮಾತ್ರ ನಿದ್ದೆ ಮಾಡದಲ್ಲ ಆಡಬಾರದು ಉಳಿದವರೆಲ್ಲ ಬರೀ ನಿದ್ದೆ ಮಾಡೋದಲ್ಲ ನಿದ್ದೆ ಕಣ್ಣಾಗ ಮಾತಾಡ್ತಾವ್ರ ಹಂಗಲ್ಲ ನೀವಲ್ಲ ನಿದ್ರೆ ಮಾಡಿದ ಹಾಗೆ ಆಡುವುದಿಲ್ಲ ಹೇಳುವುದಿಲ್ಲ ಉಳಿದವರೆಲ್ಲ ನಿದ್ದೆ ಕಣ್ಣಾಗ ಪಕ್ಕದ ಮನೆಯಾಗೆಲ್ಲ ಎದ್ಬಿಡ್ತಾರ ಮನೆಯನ್ನು ಬರುತ್ತಾರೆ ಪಕ್ಕದ ಮನೆಯಾಗೆಲ್ಲ ಹೇಳ್ತಾರ ಹಂಗಲ್ರಿ ನಾನು ಏನು ಬರುತ್ತೇವಲ್ಲ ಹೇಳ್ತೀನಿ ಹಂಗಲ್ಲ ನೀವು ಮನೆಯಲ್ಲಿ ಬರುವುದಿಲ್ಲ ಇಲ್ಲ ಹಂಗಲ್ರಿ ಅಪ್ಪ ಪಕ್ಕದ ಮನೆಯಾಗ ಬದುಕಿದ್ರು ಮನೆಯಾಗ ಹೇಳ್ತೀನಿ ಹಂಗೈತ್ರಿ ನಮ್ದು ಹಿಂಗ ಯಾರು ನಮ್ಮವರ ಮಾತಾಡಿದ್ದಾರೆ ಯಾವ ಸರೋವರ ಇಲ್ಲ ಅಂದ್ರ ಹಿಂಗ ಯತ್ನಿ ಮಾಡ್ತಾ ಇರೋದ್ರೀಗ ಅದು ಒಂದು ಸರೋವರ ಅಂತ ಹೇಳ್ತಾರೆ ಅದೇ ಸರೋವರ ಹೇಳಿದೆಲ್ಲ ಅದಾದ ಈಗ ಮೊದಲು ಹೇಳುದು ಹೋಗ್ಬೋದು ನಾವು ಹೋಗಿ ಬಂದದ್ರಿ ಅದ ಇಲ್ಲ ನಿಮ್ಮ ಸುಸ್ಕೇಸ್ತ್ರದ ಹಾಕಿ ಕುರುಕ್ಷೇತ್ರದ ಆಚೆ ಸರೋವರ ಸರೋವರ ವೈಪಾಯನ ಹೇಳಿದ್ದೇನು ವೈಶಂಪಾಯನ ಆ ಸರೋವರದ ಪಕ್ಕದಾಗ ಒಂದು ತಂಗಿ ಮರ ಒಳ್ಳೆ ರೀತಿಯ ಅಕ್ರಮಗಳು ಇಲ್ರಿ ಹಂಗೈತಿ ತಂಗಿ ಮರ ನಾಯಿಕೇಳ ನಾಯಿಕೇಳ ತೆಂಗಿನ ಮರ ಅಲ್ಪದಷ್ಟ ಕಲ್ಪವೃಕ್ಷ ಅದೈತಿ ಆ ಮರದ ಬುಡದಾಗ ಮೂವರದ ಮೂರು ಯಾರವರು ಶ್ರದ್ಧಾ
ಮಾತ್ರ ಊಟ ಮಾಡ್ತಾರೆ. ಬದಿಲ್ರಿ ಅಪ್ಪ, ನೀರಿಗೆ ಗೊತ್ತಿಲ್ಲ ಊಟ ಅಂತ ಕ್ಯಾಂಟಿಗೆ ಹೋಗೋಕ್ಕಾಗಲ್ಲ. ಇಷ್ಟಲ್ಲ ಇದು ಅದೊಂದು ತಿಳ್ಕೊಂಬರ್ಬೇಕು. ಗೊತ್ತಲ್ರಿ ಕಸುವ ತಗೊಂಡು ಗೋಣಿ ಹಚ್ಚಾರ ಮಗ ಪಶುವತ್ತಾಮ ತಮ್ಮ ಪಶುವತ್ತಾಮ ಮತ್ತೊಬ್ಬ ಇದು ಉಪಾಯ ಹಚ್ಚಾರಿ ಕೃಪಾಚಾರ್ಯ. ಮತ್ತೊಬ್ಬ ಜನ ಯಾರು? ವಿರೋಧಿ ಪಕ್ಷದವ ಅವ ಕಿತ್ರೆ ಆರಾಮ ಹೇಳ್ತಿದ್ರೆ ಯಾವ ಕಿರ್ತಾರ? ಗೊತ್ತಾಗ್ರಿ ಅವನ ಹೆಸರು ಕಿತ್ರೆ ಆರಾಮ ಕೀಳಾಗಂದ್ರೆ ಅವನ ಹೆಸರು ಹಂಗ ಐತಿ ಕಿತ್ರೆ ಆರಾಮ ವಿರೋಧಿ ಪಕ್ಷದವ ಅವ್ರೇ ಇನ್ನೊಂದು ಹೆಸರು ಹೇಳು. ಅದೇ ಉಪಾಯ ಹಚ್ಚಾರಿ ಕಿತ್ರೆ ಆರಾಮ ಕೃಪಾಚಾರ್ಯ. ಕಿತ್ರೆ ಆರಾಮ ಏನ್ ಕೇಳ್ತೀಯ? ಕೀಳಾಗಂದ್ರೆ ಹೇಳು. ಒಂದು ಅವನ ಹೆಸರು ಹಂಗೈತಿ ಓ ಕೃತವರ್ಣ. ಮೂವರದ ಯಾರು ಹೇಳು? ಕೃತವರ್ಮ, ಅಶ್ವತ್ಥಾಮ. ಮತ್ತೆ ಹೇಳು. ಕೃಪಾಚಾರ್ಯ. ಹುಟ್ಟುಟ್ಟಿಗೆ ಮಾತಾಡ್ತಾವ್ರ ಹಾಗಿದ್ರೆ ನಾಲ್ಕನೇ ಯಾರೋ ಒಬ್ಬ ಇರ್ಬೇಕು. ಹಂಗ ಯೋಚನೆ ಮಾಡತ್ತು 3 ಜನ ಕಣ್ಣಿನ ಶೆಟ್ಟಿ ನೀರದೇ ಕಣ್ಣಿ ಶೆಟ್ಟಿ ಇಲ್ಲೇನ್ರಿ ಕಣ್ಣಿ ಶೆಟ್ಟಿ ದೃಷ್ಟಿ. ನೀರು ನೋಡೋದು ಮಾತಾಡೋದು ನೀರು ನೋಡುದು ಮಾತಾಡು. ನೀರು ಮಾತಾಡ್ತಾರೆ. ನೀರು ನೋಡಿ ಇವ್ರು ಮಾತಾಡೋದು ಏನಂತ ಹೇಳ್ತಾರೆ? ಆನದೀನಿ ನ್ಯಾಕ್ ಬಾ ಆನದೀನಿ ನ್ಯಾಕ್ ಬಾ ಅಂತ ಹೇಳೋದು ಹಂಗಲ್ಲಿ ಅಂದ್ರೆ ನ್ಯಾಕ್ ಬಾ ಅಂತ ಹೇಳೋದು ಮೇಲ್ಬಾ ನಾನಿದ್ದೇನೆ ನಾನಿದ್ದೇನೆ. ಹಂಗ ಗುಳು ಬಿಳಿ ಪ್ರತಿ ಸರ ಬಂತ್ರಿ ಸರ ಅಲ್ರಿ ಸರ ಬಂದ್ರಿ ಎರಡು ಮಾತು ನಾನ್ ನಂಬೇನಿ ಆ ಜನ್ಮ ಕರ್ಣ ನನ್ನ ಮಿತ್ರ ಅವನ್ ನಂಬೇನಿ ಅವ ಆ ಜನ್ಮದಲ್ಲಿ ಆಗ್ತು ಈ ಜನ್ಮದಾಗ ಏನು ಮಾಡ್ಲಿಲ್ಲ ಆಮ್ಯಾಕ ಭೀಷ್ಮಾಚಾರ್ಯ ನಂಬೇನಿ ಅವ್ರು ಶಿರ್ಸಿಯಲ್ಲಿ ಮಕ್ಕೊಂಡ್ರು ಶರಶಯ್ಯಲ್ಲಿ ಮಕ್ಕೊಂಡ್ರು ಹಾಗಾಗಿ ಇನ್ನು ಯಾರನ್ನೂ ನಂಬಂಗಿಲ್ಲ ನಾನು ನನಗೆ ಉಪಕಾರ ಮಾಡೋದು ಹೌದು ಅಂತ ಆದ್ರೆ ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ನಿಮ್ಗಲ್ರಿ ನೀನ್ ಆಳಕ್ಕಿತ್ತವ ಯಾಕಿತ್ತವ್ರಿಗೆ ಹೇಳೋದು ಉಪಕಾರ ಮಾಡೋದು ಹೌದು ಅಂತ ಆದಷ್ಟು ಬೇಗ ಜಾಗ ಖಾಲಿ ಮಾಡಿರ್ತೀಯ ಅಂತ ಅವ ಹೇಳ್ತಾ ಇದ್ದಾನೆ. ಹಂಗ ಯಾರಿಗೆ ಗೊತ್ತಿ ಮಾಡಾಯ್ತು ಯಾರಲ್ರಿ ಯಾರು? ನಿಮ್ಮ ಐರಿ ವೈರಿ ಗುರಿ ರಾಯ ಕುಲರಾಯ.
ಪ್ರಭು ಯಮಧರ್ಮರಾಜ ಯಾರು ನನಗೆ ದರ್ಶನ ಕೊಡ್ತೇನೆ ನಿಮ್ಮನ್ನು ಈ ರೂಪದಾಗ ನೋಡಿ ಬಹಳ ಸಂತೋಷ ಆಯ್ತು. ನಿಮ್ಮನ್ನು ಮಾತ್ರ ಅಲ್ಲ ನಿಮ್ಮ ಕಾಣುವುದನ್ನು ಪಾಪಿ, ನೀನು ಮಾಡಿದ ಪಾಪ ಕರ್ಮಕ್ಕೆ ನಿನಗೆ ನರಕವೇ ಸರಿ. ಅಲ್ಲ ನಿಮ್ಮ ಪಾದ ಸ್ಪರ್ಶದಿಂದ ನಾನು ಜೀವಂತ ಮತ್ತಾಗಿ ಸಾಯಿಲ್ಲಂದ್ರೆ ಆಗಲೇ ನೀ ಪಟ್ಟು ಸಾಯ್ತೇನು. ಹೇಳು, ಎಲ್ಲಿದ್ದೆ? ಬೀಳದಲ್ಲಿ ಹಂಗಾದ್ರೆ ಅಪ್ಪ ನಿಮ್ಗೆ ಏನಾದ್ರೂ ಇಷ್ಟ ಕೇಳಿ ಸಂತೋಷ ವ್ಯಕ್ತಪಡಿಸಕ್ ಹೋಗ್ಬೇಡಿ ಅಪ್ಪ. ನೀವು ಸಂತೋಷ ವ್ಯಕ್ತಪಡಿಸೋ ಪಕ್ಕದಾಗ ನಾನು ಹೆಂಗಿದ್ರೆ ಸಂತಾಪ ಅವರಿಗೆ ಸಂತಾಪ ಅಂತದ. ಆಗದೆ ಇರ್ತೈತೆ ನೀವು ಎಲ್ಲೆಲ್ಲ ಕಾಲ ನೀನು ಗೆದ್ದಿದ್ದು ಗೊತ್ತೇ ಆಗಲಿಲ್ಲ. ನಾನು ಜೀವಂತ ಬಿದ್ದೇನೆ ಮತ್ತೆ ಸತ್ತು ಬಿದ್ದೇನೆ ಅಪ್ಪ. ಓದಂ ಬಿಟ್ಟರೆ ಗೊತ್ತಾಗ್ತದ. ಆದ್ರೂ ಜೀವಂತಿ ಅಂತ ಆಯ್ತು. ಶಾಬಾಷ್ ಕೊಟ್ಟಿದ್ದ. ನೀವು ಕೊಟ್ಟಂಗ್ ಮಾಡ್ರಿ ನಾ ತಕ್ಕಾಗ ಅದೇ ಅಷ್ಟೇ ಅಲ್ಲ, ಅಲ್ಲ ಬುದ್ಧಿ ಏಕಾವಳಿ ಸರ. ಏಕಾವಳಿ ಸರ ಇದೆ ಹೌದು, ಜೊತೆಯಲ್ಲಿ ನನ್ನ ಮುದ್ರೆ ಉಂಗುರ. ಅಪ್ಪಣ್ಣ, ಓ ನೀವು ಯಾವ್ದ್ರಲ್ಲಿ ಇದ್ರಿ ಇದು ಆಗಲಿಲ್ಲ ದೇವ್ರು ಈ ಮರಳಿಗಿದ್ದು ನನ್ನ ಇಡೀ ಕೊಯ್ಯ ಒಳ್ಳೆಯ ವಾಕ್ಯ ಹೇಳಿದ್ದೀಯ. ಇದು ಮೇಲೆ ಅದನ್ನು ಧರಿಸಿ ನೀನು ಎಲ್ಲೂ ಬೇಕಾದ್ರೆ ಬರ್ಬೋದು, ಎಲ್ಲೂ ಹೋಗ್ಬೋದು. ಹಿಂಗ್ ಮಾಡ್ರೆ ಮೊದಲೆಲ್ಲ ಆಗ್ತದೆ ಅಪ್ಪ. ನಿಮ್ಮ ನಿರೀಕ್ಷೆ ಎಲ್ಲ ನಾವಿರ್ತೀವಿ. ನಮ್ಮ ನಿರೀಕ್ಷೆ ಆದಷ್ಟು ಬ್ಯಾಗ್ ಒಮ್ಮೆ ಕೌಚ್ ಕೇಳಿದ್ರೆ ಅಣ್ಣ. ಮೊದಲಾಗಿ ಹೊಂದಿಸಿಕೊಳ್ತಾ ಇದ್ದೇವೆ. ನಾವೆಲ್ಲ ಒಟ್ಟಾಗಿ ಇಲ್ಲದೆ ಬರುವುದಕ್ಕೂ ಬಲವಾದ ಕಾರಣ. ನಮ್ಮ ವಿರೋಧಿಯಾದಂತಹ ಗೌರವ ಅವನ ಅಪ್ಪನೆಲ್ಲ ಕೆಟ್ಟದಿರುತ್ತಾದ್ರೆ ಮುಂದೆ ಎನ್ನುವುದು ಸಂಪೂರ್ಣವಾಗಿರುತ್ತೆ ಎನ್ನುವ ಹಾಗೆ ಯೋಚನೆ ಮಾಡಬೇಕು. ಕಾಲಕ್ಕೆ ಎಲ್ಲಿದ್ದಾನೆ ಎನ್ನುವಂತ ವರ್ತಮಾನ ಸಿಗಲಿಲ್ಲ. ಆದರೆ ಭೀಮನ ದೇಹಿನ ಆಳುಗಳು ಬಂದು ತಿಳಿಸಿದಂತಹ ವಿಚಾರ ಸತ್ಯಾಂತ ಮತ್ತು ಪ್ರತ್ಯಾಂತ ಮತ್ತು ಇದುವರೆಗೂ ಹೋಯಿತು. ಗಾಯದ ಆಸೆಗಾಗಿ ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ ಎನ್ನುವುದನ್ನು ಭೀಮನ ಆಳುಗಳು ಬಂದು ಹೇಳಿದರು. ಆದರೆ ಈಗಿನೊಂದು ಸಮಸ್ಯೆಯನ್ನು ಉಂಟಾಯಿತು.
ಹೌದು ದೇವರೇ, ಧರ್ಮ ಜಿಜ್ಞಾಸೆ ಸರೋವರದಲ್ಲಿ ಆತ ಮುಳುಗಿದ್ದಾನೆ. ಹುಲ್ಲುಕಟ್ಟಿಯನ್ನ ಕಚ್ಚಿದವನು, ಯುದ್ಧಕ್ಕೆ ಹಿಮ್ಮುಖನಾದವನು, ಸರೋವರದಲ್ಲಿ ಮುಳುಗಿದವನು ಕೊಲ್ಲುವುದು ಧರ್ಮವ ಎನ್ನುವಂತಹ ಜಿಜ್ಞಾಸೆ. ಆದ್ರೆ ಈಗ ಅವ ಸಿಕ್ಕಿದ್ದಾನ. ಸಿಕ್ಕಿದ ನಂತರದಲ್ಲಿ ನಿಮಗೆ ಚಿಂತೆ ಯಾಕಾಗಿ ಅಂತ ಕೇಳ್ತೇನೆ. ವೈಪಾಯಿನ ಸರೋವರದಲ್ಲಿ ಅವ ಅಡಗಿ ಕುಳಿತಿದ್ದಾನೆ. ನೀರಿನಲ್ಲಿ ಇರುವವನ್ನ ಧರ್ಮರಾಯನ ಧರ್ಮ ಜಿಜ್ಞಾಸೆ ಅದು ಮುಗಿಯುವುದಲ್ವಾ? ಆದ್ರೆ ನಿನ್ನ ಬಗ್ಗೆ ಈಗಾಗಲೇ ಕೃಪಾಲರಾದವರು ಆಡುವಂತಹ ಮಾತು ದುಷ್ಟರನ್ನ ಶಿಕ್ಷಿಸುವಂತಹದ್ದು, ಶಿಷ್ಟರನ್ನ ರಕ್ಷಿಸುವಂತಹದ್ದು ಕೃಪಾಲರಾದವರ ಲಕ್ಷಣ ಎನ್ನುವ ಹಾಗೆ ಹಲವರು ಒಪ್ಪಿಕೊಂಡಿದ್ದಾರೆ. ಅದರಲ್ಲಿಯೂ ಯಮಧರ್ಮರಾಜರ ಮಗನಾಗಿರುವಂತಹ ನೀರು ಧರ್ಮ ಜಿಜ್ಞಾಸೆಗೆ ಒಳಗಾಗಬೇಕು ಅಂತೇವ. ಅಲ್ಲದೆ ಹೋದರೆ ಈ ಗೌರವ ಈಗ ನೀರಿನಲ್ಲಿದ್ದಾನೆ ಎನ್ನುವ ಒಂದೇ ಒಂದು ಕಾರಣವನ್ನು ಬಿಟ್ಟರೆ ಅವ ಮಾಡಿದ ಅನಾಚಾರಗಳಿಗೆ ಏನು ಲೆಕ್ಕ ಉಂಟಾ ಹೇಳು? ಬಹುಶಃ ನಿನಗೆ ನೆನಪು ಮಾಡಲಿಕ್ಕಿಲ್ಲ. ಹಲವೇ ಕೆಲವನ್ನು ನಾನು ಹೇಳು. ಮತಿಸುವುದು, ಸುಶೀಲರನ್ನ ಪಾಲಿಸುವುದು ನಮಗೆ ಧರ್ಮ ಅಲ್ವಾ? ಮುಗಿಸಲ್ಲ ಅಲ್ಲ. ಅವ ಹಾಗೆ ಹೇಳ್ತಾ ಇದ್ದಾನೆ ಸರಿ, ಆದ್ರೆ ಅವನನ್ನ ದುಷ್ಟ ದುಷ್ಟ ಅಂತ ನೀವೇನು ಹೇಳ್ತಾ ಇದ್ದೀನಿ. ಅಂತ ದುಷ್ಟ ಕಾರ್ಯವನ್ನು ಏನ್ ಮಾಡಿದ್ದಾನೆ ಅಂತ ಬೇಕಲ್ಲ. ಕೆಲವನ್ನು ಹೇಳ್ತೀನಿ. ಕಪಟದಿ
ಏನಾಯ್ತು ನಿನಗೆ? ಅವನ ದುಷ್ಟ ಕಾರ್ಯಗಳನ್ನೆಲ್ಲ ಮರೆತಿರುವ ಬಹಳ ಸಣ್ಣ ವಯಸ್ಸಿನಲ್ಲಿ ನೀವೆಲ್ಲರೂ ಸೇರಿ ಆಟವಾಡುವಂತ ಸಂದರ್ಭ ಇವನನ್ನ ಕೊಲ್ಲಬೇಕೆಂಬ ಕಾರಣಕ್ಕಾಗಿ ಇವನಿಗೆ ವಿಷದ ನಟ್ಟುಗಳನ್ನು ತಿರುಸುವ ಮೂಲಕವಾಗಿ ಕೈಕಾಲ ಕಟ್ಟಿ ನೀರಿಗೆ ಸದಾ ದೇವರೇ ಹಿಂದಿದ್ದು ನಾನು ಕಟ್ಟಿದ ಕೈಕಾಲು ನನ್ನದು ಅಣ್ಣಿಗೆ ತೊಂದರೆ ಆಗಿಲ್ಲ ಹಾಗೆ ನೆನಪಿಲ್ಲ ಆದ್ರೆ
ಆ ಸಭೆಯಲ್ಲಿ ಅವಳುಟ್ಟಿರುವಂತಹ ಸೀರೆಯನ್ನು ಸೆಳೆಯುವುದರ ಮೂಲಕವಾಗಿ ಅವಳ ಮಾನಹಾನಿಗೆ ಪ್ರಯತ್ನ ಆ ಸಮಯದಲ್ಲಿ ನೀನು ಅಲ್ಲಿ ಅಣ್ಣನಿಗೆ ಏನು ಆಗುದು ಯಾಕೆ ಆಡಿದವನೇ ನಮ್ಮ ತಮ್ಮಂದಿರು ಯಾವ ರೀತಿ ಪತ್ರ ಮಾಡಿ ದೇವರೇ ಯುದ್ಧ ಬೇಡ ಎನ್ನುವ ಕಾರಣಕ್ಕಾಗಿ ನನ್ನನ್ನೇ ಸರ್ಕಾರಕ್ಕೆ ತಿಳಿದುಪಡಿಸಿದಾಗ ಒಂದು ಮನೆ ಸ್ಥಳಾವಕಾಶವನ್ನು ಕೊಡುವುದಿಲ್ಲ ಅಂತ ನಾವು ಹೇಳಿದ ಮೇಲೆ ಯುದ್ಧ ನಿರ್ಣಯವಾದದ್ದು. ಹೀಗಿರುವಾಗ ಇವರಿಗೆಲ್ಲ ಎಂತ ಕರೀತಾರೆ ಗೊತ್ತಿಲ್ಲ, ಆತತಾಯ ವಂಶಕ್ಕೆ ಸೇರಿದವರು, ತಿನ್ನುವ ಅನ್ನಕ್ಕೆ ವಿಷವನ್ನಿಕ್ಕುವವರು, ವಾಸವಿರುವಂತಹ ಮನೆಗೆ ಬೆಂಕಿ ತಿಡುವವರು, ಪರಸ್ತ್ರೀಯೊಬ್ಬಳನ್ನ ಕಾಣಿಸುವ ಪ್ರಯತ್ನ ಮಾಡುವವರು, ಇಂಥವರಿಗೆಲ್ಲರಿಗೂ ಆತತಾಯ ಎಂದು ಕರೀತಾರೆ. ಈ ಗೌರವ ಅಂಥ ವರ್ಗಕ್ಕೆ ಸೇರಿದವ. ನಿನ್ನ ಸಮಸ್ಯೆ ಆತ ಹಾಗಾಗಿ ಈ ಕಾರಣದಿಂದ ಆತ ದುಷ್ಟ ಅಂತ ಒಪ್ಪಿಕೊಳ್ಬಹುದು. ಆದ್ರೆ ನಮ್ಮ ಬಂಧು ಅಲ್ವೇ, ಬಂಧು ನಿನಗೆ ಇದುವರೆಗೆ ಬಂಧುಗಳನ್ನು ಕೊಂಡವರು ಯಾರ್ಯಾರು ಬೇಕು? ನಾನೇನು
ನೀ ತಿಳಿದದ ನಿನ್ಯಾತಗೆ ಮರುಗುವೆ ನೀ ತಿಳಿದು ನೀ ತಿಳಿದು ಒಟ್ಟು ಹತ್ಯೆಯ ದೋಷ ಬರಬಹುದು. ನಮ್ಮ ಅಣ್ಣನಿಗೆ ಸಮಸ್ಯೆ ಎಷ್ಟಾದ್ರೂ ಬಂತು ಅಂದ್ರೆ ಹಾಗಾಗಿ ಅವ ಧರ್ಮರಾಯ ಅಂತ ಕರೆಯುವುದು. ಅದೊಂದು ಪರಿಹಾರ ಕೊಟ್ಟು ಕೊಡೋಣ ಅಷ್ಟೇ. ಧರ್ಮರಾಯ ಈ ಹಿಂದೆ ದುಷ್ಟರಾಗಿದ್ದವ ಯಾರೇ ಆದರೂ ಕೂಡ ಅವರನ್ನು ಶಿಕ್ಷಿಸುವುದು ಸರಿ ಎನ್ನುವ ಧರ್ಮದ ಸಂಸ್ಥಾಪನೆಗಾಗಿ ಅವತಾರ ಎನ್ನುವ ನಾನು ನೀವು ಒಪ್ಪಿಕೊಳ್ಳುತ್ತೀಯಲ್ಲ. ಹಾಗಾದರೆ ಬಹಳ ಎಳೆಯ ವಯಸ್ಸಿನಲ್ಲಿ ನನ್ನ ತಾಯಿ ಅಡ್ಡದಾರಿವಂತ ಕಂಸ ಸೋದರ ಮಾವನವ ಮಾತೇ ಹೇಳಿದಂತೆ ಒಂದು ವೇಳೆ ಅಪ್ಪ ಸತ್ತರು ಸೋದರ ಮಾವ ಬೇಕಂತೆ. ಆದರೆ ನಾನು ಅವನ ದುಷ್ಟನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನನ್ನು ಶಿಕ್ಷಿಸಿದವ ಎಳೆಯ ವಯಸ್ಸಿನಲ್ಲಿ. ಆತ ನನ್ನನ್ನು ಸೋದರ ಮಾವನನ್ನು ಕೊಂದಂಥವ ಇವ ಎನ್ನುವ ಹಾಗೆ ಯಾರು ಹೇಳಲಿಲ್ಲ. ಕಂಸಾತ್ಮಕ ಎನ್ನುವ ಹಾಗೆ ನನಗೆ ಜಯಘೋಷವನ್ನೇ ಉದ್ಧರಿಸಿದರು. ಅಂತಿರುವಾಗ ಇವನೀಗ ನಿನಗೆ ದಾಯಾದಿ ಆಗ್ತಾನೆ. ಆದರೂ ತೊಂದರೆ ಇಲ್ಲ. ಅದಕ್ಕಿಂತಲೂ ಹೆಚ್ಚಿನ ಸಮಸ್ಯೆ ಅವ ನೀರಿನಲ್ಲಿ ಇದ್ದಾನೆ ಅನ್ನೋದಲ್ವ. ನೀರಿನಿಂದ ಅವನ ಮೇಲಕ್ಕೆ ಕರೆದ ನಂತರದಲ್ಲಿ ಕೊಂದೆವು ಅಂತಾದರೆ ನಿಮಗೆ ಸಮಸ್ಯೆ ಉಂಟಾ? ಈಗ ಸಮಸ್ಯೆ ಪರಿಹಾರ ಕಡಿಯುವುದಲ್ಲ, ಆಮೇಲೆ ಹಾ, ಸಮಸ್ಯೆ ಪರಿಹಾರ ಆಯ್ತಲ್ಲ ಆಯ್ತಲ್ಲ. ಈಗ ಹೋಗುದು ನಾನು ಹಾಲು